ಇವತ್ತು ಮಹಿಳಾ ಠಾಣೆ ಕೊಟ್ಟಿರೋದು ಮೇಡಮ್. ನೀವೇನು ಓದಿದ್ದೀರಿ? ಬಿ.ಕಾಮ್ ಮಾಡಿದ್ರಿ. ನೀವು ಇಲ್ಲಿ ಬಂದಮೇಲೆ ಹೌಸ್ ವೈಫ್ ಆಗೈತ್ರಿ. ನೀವೇನಾದರೂ ಕೆಲಸಕ್ಕೆ ಹೋಗಿ ಹಾಗೆ ಹೀಗೆ ಅಂತ ಏನಾದ್ರು ಒತ್ತಡ ಆಗ್ತಿದ್ರಾ ನಿಮ್ಮ ಮನೆಯವ್ರಿಗೆ? ಏನೂ ಇಲ್ಲ. ಹೋಗಕ್ಕೆ ಹೇಳು ಅಂತ. ವಾರಕ್ಕೊಂದ್ಸಲನಾದ್ರೂ ಜಗಳ ತೆಗೆಯೋದು ಸರ್. ಸುಮ್ಮನೆ ಜಗಳ ತೆಗೆದು ನಮ್ಮನೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಅವ್ರನ್ನೆಲ್ಲ ಬೈಯೋದು, ಬಾಯಿಗೆ ಬಂದಂಗೆ ಬೈಯೋದು ಸರ್. ಕೆಟ್ಟ ಮಾತಲ್ಲೆಲ್ಲ ಬೈಯೋದು ಸರ್. ಈಗ ಒಂದ್ಸಲ ಅಲ್ಲ ಸರ್, ಆಗಲಿ 4-5 ಸಲ ಜಗಳ ಆಗಿ ಆಮೇಲೆ ನನಗೆ ತಡ್ಕೊಳಕ್ಕಾಗ್ದಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ನನ್ನ ಹೆಸರು ಪ್ರೇರಣಾ ಸರ್. ನಮ್ಮದು ಚಿಕ್ಕನೇಗನಹಳ್ಳಿ ಸರ್. ಇದು ನನ್ನ ಗಂಡನ ಮನೆ. ಆಗಸ್ಟ್ 15, 24ರಲ್ಲಿ ಮದುವೆ ಮಾಡಿ ಮನೆ ಕೊಟ್ಟಿದ್ರು ಸರ್. ಪ್ರಜ್ವಲ್ ಶಂಕರ್ ಅಂತ. ನಮ್ಮ ಅತ್ತೆ ನಮ್ಮ ಮಾವ ಇಬ್ರು ಗೌರ್ಮೆಂಟ್ ಟೀಚರ್ಸು. ನನ್ನ ಗಂಡ ಏನೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಇಂಜಿನಿಯರ್ MTech ಮಾಡ್ಕೊಂಡು UPSC KPSC ಎಕ್ಸಾಮ್ ಬರ್ಕೊಂಡಿದ್ರು ಸರ್. ನಮ್ಮ ಅತ್ತೆ ಮಾವ ಇಬ್ರು ಟೀಚರ್ಸ್ ಆಗ್ಬಿಟ್ಟು ಅವ್ರ ಮಕ್ಳಿಗೆ ಏನು ಬುದ್ಧಿ ಹೇಳ್ಕೊಡ್ದಲ್ಲೇ ಇರೋರು. ಸಾವಿರಾರು ಜನ ಮಕ್ಳಿಗೆ ಏನು ಸರ್ ಬುದ್ಧಿ ಹೇಳ್ತಾರೆ? ಮದುವೆಯಾಗಿ ಬಂದು 4 ದಿವಸದಿಂದನೇ ಇಲ್ಲ ನನಗೆ ಕಿರುಕುಳ ಸರ್. ಹೋಗಿ ದುಡ್ಡು ಇಸ್ಕೊಂಡು ಬಾ. ಅವರೇ ಮದುವೆ ಮಾಡ್ಕೊಂಡಿದ್ದು. ನಾವು ಇಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೀವಿ, ನೀನೇನು ಇಸ್ಕೊಂಡು ಬಂದಿಲ್ಲ, ನಿಮ್ಮ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಬಾ, ಬೆಳ್ಳಿ ಚಿನ್ನ ಎಲ್ಲ ಇಸ್ಕೊಂಡು ಬಾ. ಅವರು ನಮ್ಮಪ್ಪ ಅಮ್ಮನು ಸರ್ ಹೋಟ್ಲು ಸರ್. ನಮ್ಮದು ಚಿಕ್ಕದು ಹೋಟ್ಲು ಇರೋದು ಚಿಕ್ಕನೇಗನಹಳ್ಳಿಲಿ. ನಮ್ಮದು ಹೋಟ್ಲು ಇರೋದು. ಅವರು ಕಷ್ಟಪಟ್ಟು ದುಡ್ದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಇವ್ರಿಗೆ ಮದುವೆ ಮಾಡಿಕೊಟ್ಟಿದ್ದು ಸರ್. ಇವರು ನನಗೆ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದನೂ ಟಾರ್ಚರು ಸರ್. ಅವ್ರಿಗೆ ಕೆಲಸ ಇಲ್ಲ ಅಂತ ಅವ್ರ ಪ್ರೆಷರೆಲ್ಲ ನನ್ನ ಮೇಲೆ ಎತ್ತಾಕೋದು. ಅವರು ಕಷ್ಟಪಟ್ಟು ದುಡ್ಡು ಕುಡುಕಿ ಬೆವರು ಸುರಿಸಿ ದುಡ್ದು ಅವರು 130 ಗ್ರಾಮ್ ಚಿನ್ನ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ, ಎಲ್ಲ ಕೊಟ್ಟು ಗ್ರ್ಯಾಂಡಾಗಿನ 20 ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ಟವ್ರೆ ಸರ್. ಆದರೂ ಇವ್ರಿಗೆ ಸಾಲದಂತೆ. ನಾನು ಇಸ್ಕೊಂಡು ಬರ್ಬೇಕಂತೆ. ಪ್ರತಿಯೊಂದಕ್ಕೂ ನನಗೆ ಟಾರ್ಚರ್ ಮಾಡೋದು. ಅವ್ರು ನಮ್ಮತ್ತೆ, ಎಸ್ಪೆಷಲಿ ನಮ್ಮತ್ತೆ ಎಲ್ಲದಕ್ಕೂ ಟಾರ್ಚರ್ ಮಾಡೋದು, ಚುಚ್ಚಿ ಮಾತಾಡೋದು. ಎಲ್ಲರೂ ಸೇರ್ಕೊಂಡು ಕಿರುಕುಳ ಮಾಡಿ ರಾತ್ರಿ ಸರ್ 11 ಗಂಟೆಯಿಂದ ಬೆಳಗಿನ ಜಾವ 4:15 ತನಕ ನನ್ನ ಜೊತೆ ಜಗಳ ಆಡಿ 4 ಜನನು ನನ್ನ ಮೇಲೆ ಎದ್ದು ಜಗಳ ಮಾಡಿ, ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ನನ್ನ ಎಲ್ಲರೂ ಜಗಳ ಮಾಡಿ ಸರ್. ಅದೇ ದುಡ್ಡು ಇಸ್ಕೊಂಡು ಬಾ ಆ ಥರನೇ ಫುಲ್ಲು ಟಾರ್ಚರ್ ಮಾಡೋದು. ಇಷ್ಟಕ್ಕೂ ಚಿಕ್ಕಕ್ಕೂ ಜಗಳ ತೆಗಿಯೋದು. ಇದೇ ಥರ ಟಾರ್ಚರ್ ಮಾಡಿ ನನಗೆ ಜಗಳ ಆಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರಿಗೆ ಭಾರಿ ಇನ್ಫ್ಲೂಯೆನ್ಸ್ ಐತೆ ಸರ್. ಜ್ಯೋತಿ ಗಣೇಶ್ ಕಡೆಯಿಂದ ಹೇಳ್ಸೋದು, ನಮಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಅಂತೆಲ್ಲ ಹಿಂಗೆ ಹೇಳಿ ನನಗೆ ಜೀವ ಬೆದರಿಕೆ ಹಾಕಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸರ್, ಅಲ್ಲೂ ಇವರೇನೋ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ ಅಲ್ಲೂ ಕಂಪ್ಲೇಂಟ್ ಕ್ಲೋಸ್ ಮಾಡೋಂಗೆ ಮಾಡಿದ್ರು ಸರ್. ಇವಾಗ ನಾನು ಮಹಿಳಾ ಆಯೋಗಕ್ಕೆ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಎಲ್ಲಿಂದನೂ ನ್ಯಾಯ ಸಿಗ್ತಿಲ್ಲ ಸರ್. ನಾನು ನಮ್ಮ ತವ್ರ ಮನೆಗೆ ಹೋಗಿ 5 ತಿಂಗಳಾಯಿತು. ನಮ್ಮ ಅಪ್ಪ ಅಮ್ಮನೂ ಫುಲ್ಲು ನೊಂದು ಅವ್ರೂ ಸಾಕಾಗಿ ಹೋಗೋರೆ. ಅವ್ರಿಗೂ ಇವಾಗ ನಮ್ಮ ಸಾಲದವರೆಲ್ಲ ಬಂದು ಅವ್ರ ಮನೆ ಮುಂದೆ ಕೂತವ್ರೆ ನಮಗೆ ದುಡ್ಡು ಬೇಕು ಅಂತ. ಒಡವೆ ಬೆಳ್ಳಿ ಎಲ್ಲ ಇವ್ರ ಮನೇಲೆ ಐತೆ ಸರ್. ನನ್ನ ವಸ್ತುಗಳೆಲ್ಲ ಇವ್ರ ಮನೇಲೆ ಐತೆ. ನನಗೆ ಅದು ಬೇಕು ಸರ್. ನಾನು ಸಿಗೋವರೆಗೂ ನಾನು ಹೋಗಲ್ಲ ಸರ್ ಇಲ್ಲಿಂದ ಸರ್. ಅವ್ರು ಬಿಡ್ಕೊಂತ ಇಲ್ಲ ಸರ್. ನಾನು ಫೋನು ಮೆಸೇಜ್ ಏನೇ ಮಾಡಿದ್ರು ಅವ್ರು ಯಾವುದಕ್ಕೂ ರಿಪ್ಲೈ ಮಾಡ್ತಿಲ್ಲ. ನಾನು ಒಂದಿನ ಬಂದು ಹಿಂಗೆ ಕೂತಿದ್ದೆ ಸರ್. ಹಿಂಗೆ ಇವ್ರ ಮನೆ ಮುಂದೆನೇ ಕೂತರು. ಒಳಗೆ ಇದ್ರು ಹಿಂಗೆ ಬೀಗ ಹಾಕೊಂಡಿದ್ರು ಸರ್. ಅವತ್ತೂ ತೆಗಿಲಿಲ್ಲ ಸರ್. ಒಂದು ಹೆಣ್ಣು ಹುಡುಗಿ ಬಂದವಳೆ, ಮಳೇಲಿ ನಿಂತಿದ್ದೀನಿ ಸರ್. ನಾನು ಪಾರ್ಕಲ್ಲಿ ಇದ್ದೀನಿ. ಇಲ್ಲಿ ಬಂದರೆ ಜಗಳ ಆಗುತ್ತೆ ಅಂತಾರಲ್ಲ ಅಂತ ಪಾರ್ಕಲ್ಲಿ ಇದ್ದೀನಿ ಸರ್. ಅಲ್ಲೂ ಅವ್ರು ಏನೂ ತೆಗ್ದಿಲ್ಲ ಸರ್. ನಾನು ಎಷ್ಟು ಅಂತ ಇನ್ನೂ ನೋಡೋಣ ಸರ್. ಇವತ್ತು ನನಗೆ ಅವ್ರು ಕೊಡೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಸರ್. ನಮ್ಮ ಅಪ್ಪ ಅಮ್ಮಂಗೂ ಕಷ್ಟ ಐತೆ ಸರ್. ನಾನು ಅವ್ರನ್ನೂ ನಾನು ನೋಡ್ಕೋಬೇಕು. ಇವ್ರು ಬಿಟ್ಟರು ಅಂತ ನಾವು ಅವ್ರನ್ನ ಬಿಡೋಕ್ಕಾಗಲ್ಲ ಸರ್. ಸರ್ ನಾನು ಬೇಕು ಅಂತ ಇದ್ರು ಅವರೇ ಬೇಡ ಅಂತವ್ರೆ ಸರ್. ನಾನು ಬೇಕು ಅಂತಲೇ ಇಷ್ಟು ದಿವಸ ಹೋರಾಡಿದೆ ಸರ್. ಅವ್ರು ಯಾವುದಕ್ಕೂ ಬರ್ತಿಲ್ಲ ಸರ್. ಅವ್ರು ಎಲ್ಲಿಗೂ ಎಲ್ಲಿ ಕರೆದ್ರೂ ಬರ್ತಿಲ್ಲ ಸರ್. ನನಗೆ ನ್ಯಾಯ ಬೇಕಷ್ಟೇ. ನಾನು ಇಲ್ಲಿಂದ ಅವ್ರು ಕೊಡೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಸರ್. ಸರ್ ಹಣ ಏನು ಕೊಟ್ಟಿಲ್ಲ. ಅವರು 20 ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ಟವ್ರೆ. 130 ಗ್ರಾಮ್ ಚಿನ್ನ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ ಸರ್. ಅವ್ರಿಗೆ ಇನ್ನೂ ಸಾಲದಂತೆ, ಇನ್ನೂ ಬೇಕಂತೆ ಅವ್ರಿಗೆ. ನೀನು ಮುಯಿ ದುಡ್ಡೆಲ್ಲ ಹೋಗಿ ಇಸ್ಕೊಂಡು ಬಾ, ಏನಕ್ಕೆ ಬಿಟ್ಟಿದ್ಯಾ, ಚಿನ್ನ ಬೆಳ್ಳಿ ಎಲ್ಲ ಹೋಗಿ ಇಸ್ಕೊಂಡು ಬಾ ಅಂತ ಹೇಳಿ ಹಿಡ್ಕೊಂಡು ಹೊಡೆಯೋದು. ನನ್ನ ಗಂಡ ಮಾತು ನಾನು ಏನಾದ್ರು ಒಂಚೂರು ಮಾತಾಡಂಗಿಲ್ಲ ಹಿಡ್ಕೊಂಡು ಹೊಡೆಯೋದು. ನನಗೆ ಭಾರಿ ಮಾನಸಿಕ ದೈಹಿಕ ಕಿರುಕುಳ ಕೊಟ್ಟವ್ರೆ. ನಾನು ಅವ್ರು ಸರ್ ಮದುವೆ ಆಗಿ ಮೊದಲನೇ ತಿಂಗಳಿಂದನೂ ಇದೆ ಸರ್. ನಂದು ಆಗಸ್ಟ್ 15, 2024ರಲ್ಲಿ ನಾನು ಮದುವೆ ಆಗಿದ್ದು ಸರ್. ನಾನು ಇವ್ರ ಮನೆ ಬಿಟ್ಟು ಬಂದಿದ್ದು ಏಪ್ರಿಲ್ 4ರಲ್ಲಿ ಸರ್. 8 ತಿಂಗಳು ಸರ್ ಇವ್ರ ಮನೇಲಿ ನಾನು ಇದ್ದಿದ್ದು. ಮದುವೆ ಮಾಡ್ಕೊಂಬಂದು ಮೊದಲನೇ ತಿಂಗಳಿಂದನೂ ನನಗೆ ಕಿರುಕುಳ ಸರ್. ನಾನು ಆದ್ರೂ ಮಾನ ಮರ್ಯಾದೆ ಹೋಗ್ಬಾರ್ದಲ್ಲ ಅಂತ 8 ತಿಂಗಳು ಸಹಿಸ್ಕೊಂಡಿದ್ದೆ ಸರ್. ಎಲ್ಲೂ ಹೇಳ್ಕೊಂಡಂಗೆ.
ಸರ್ ಏನು ಮಾಡಲ್ಲ. ಏನು ಕೆಲಸ ಇಲ್ಲ ಸರ್, ಅವ್ರು UPSC KPSC ಎಕ್ಸಾಮ್ ಬರ್ಕೊಂಡಿದ್ರು ಅಷ್ಟೇ. ಈಗ ಏನು ದುಡಿತಾ ಇಲ್ಲ. ಅದು ಗೊತ್ತಿಲ್ಲ ಸರ್ ನನಗೆ. ನಾನು ಅಲ್ಲಿಂದ ಬಿಟ್ಟು ಬಂದ್ಮೇಲಿಂದ ನನಗೆ ಅವ್ರದ್ದೇನು ಗೊತ್ತಿಲ್ಲ. 8 ತಿಂಗಳು ಇದ್ವಿ ಸರ್ ಅಷ್ಟೇ. ಈಗ ಬಿಟ್ಟು ಹೋಗಿ ಎಷ್ಟು ವರ್ಷ? 5 ತಿಂಗಳಾಯ್ತು ಸರ್. 5 ತಿಂಗಳು. ಹಾಂ 5 ತಿಂಗಳಿಂದ ನಿಮ್ಮ ಗಂಡ ಇಲ್ಲ ಸರ್, ಒಬ್ಬರ ಕಡೆಯಿಂದ ಒಂದು ಫೋನ್ ನಾನಾಗಿ ಫೋನ್ ಮೆಸೇಜ್ ಮಾಡಿದ್ರು ಅವ್ರು ಯಾವುದಕ್ಕೂ ರಿಪ್ಲೈ ಇಲ್ಲ, ಏನಿಲ್ಲ. ಅವ್ರ ಕಡೆಯಿಂದ ಏನೂ ಇಲ್ಲ ಸರ್. ಏನು ಠಾಣೆಗೆ ದೂರು ಕೊಟ್ಟಿದ್ದೀರಾ? ಹಾಂ ಸರ್, ಕೊಟ್ಟಿದ್ದೀವಿ. ಅಲ್ಲೂ ನಮ್ಗೆ ಏನೂ ನ್ಯಾಯ ಸಿಗ್ತಿಲ್ಲ ಸರ್. ಇವರೆಲ್ಲ ಫುಲ್ಲು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ನಮ್ಗೆ ಅಲ್ಲೂ ಏನೂ ನ್ಯಾಯ ಸಿಗ್ತಿಲ್ಲ ಸರ್.